ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪುವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಹೇಗಿರುವನು ನಿಜವಾದ ಗುರು ಎಂಬುದರ ಪರಿಚಯವನ್ನು 14 ಮಾತುಗಳಲ್ಲಿ ಹೇಳಿ 14 ಗುರು ಲಕ್ಷಣಗಳನ್ನು ಪರಿಚಯಿಸಿ ಅಲ್ಲಿಂದ ಮುಂದಕ್ಕೆ ದೇಶಿಕರು ಅಂತಹ ಗುರುವನ್ನು ಹೊಂದಲು ಬಯಸಬೇಕು. ಈಪ್ಸೇತ್ ಭೂಷ್ಣುರ್ ಈಪ್ಸೇತ್, ಉದ್ಧಾರವಾಗ ಬಯಸುವವನು, ಜೀವನದಲ್ಲಿ ಒಳಿತನ್ನು ಕಾಣ ಬಯಸುವವನು, ಇಂತಹ ಗುರುವನ್ನು ಹೊಂದಲು ಬಯಸಬೇಕು ಎಂಬುದಾಗಿ ಪರ್ಯವಸಾನ ಮಾಡಿದ್ದಾರೆ. ಈ ಹಿಂದೆ ಪ್ರಸ್ತಾಪ ಮಾಡಿದ ಹಾಗೆ ಬಯಕೆ ಎಂಬುದೆಲ್ಲ ಕೆಟ್ಟದಲ್ಲ. ಕೆಟ್ಟ ಬಯಕೆ ಕೆಟ್ಟದು, ಒಳ್ಳೆ ಬಯಕೆ ಒಳ್ಳೆಯದು ಹೊರತು ಆಸೆಯಲ್ಲೇ ದುಃಖಕ್ಕೆ ಮೂಲ ಎಂದು ಭಾವಿಸಬೇಕಾಗಿಲ್ಲ. ದುಃಖದ ಮೂಲವಾದ ಆಸೆ ದುಃಖದ ಮೂಲ, ಸುಖದ ಮೂಲವಾದ ಆಸೆ ಸುಖದ ಮೂಲ. ಈಶ್ವರನ ಸೃಷ್ಟಿಯಲ್ಲಿ ಕೆಟ್ಟದು ಅಂತ ಯಾವುದೂ ಇಲ್ಲ. ಕಾಮಕ್ರೋಧಗಳೇ ಕೆಟ್ಟದಲ್ಲವಂತೆ. ಇರುವ ಹಾಗೆ ಇದ್ದಾಗ ಕಾಮಕ್ರೋಧಗಳು ಕೂಡ ಒಳ್ಳೆಯದನ್ನೇ ಮಾಡ್ತೇವೆ. ಕಾಮ ಗೋಪ್ಯ, ಕಾಮದ ಕಾರಣದಿಂದಲೇ ಗೋಪಿಯರು ಕೃಷ್ಣನನ್ನು ಸೇರಿದರು. ಭಯಾತ್ ಕಂಸಃ, ಭಯದ ಕಾರಣದಿಂದ ಕಂಸನು ಕೃಷ್ಣನನ್ನು ಎಡೆಬಿಡದೆ ಧ್ಯಾನಿಸಿದ ಸೇರಿದ. ದ್ವೇಷಾತ್ ಚೈದ್ಯಾದಯೋ ನೃಪಾಹ, ಶಿಶುಪಾಲ ಮೊದಲಾದವರಿಗೆ ದ್ವೇಷ ಕೃಷ್ಣನಲ್ಲಿ. ದ್ವೇಷ ಭಾವವನ್ನೇ ಅತಿಯಾಗಿ ಹೊಂದಿ ಅದರ ಅತಿಶಯದಿಂದಲೇ ಅವರು ಮುಕ್ತಿಯನ್ನು ಪಡೆದರು. ಹಾಗೆ ಈ ಭಾವಗಳು ಕೂಡ ಒಳ್ಳೆಯದಕ್ಕೆ ಇಲ್ಲಿದ್ರೆ ಭಗವಂತ ಯಾಕೆ ಸೃಷ್ಟಿ ಮಾಡಬೇಕು? ಈ ಭಾವಗಳನ್ನು ಲೋಕದಲ್ಲಿ ಭಗವಂತ ಯಾಕೆ ಇಡಬೇಕು? ಈ ಕ್ರೋಧವೆಲ್ಲ ತಪ್ಪು ಅಂತಾದರೆ ರಾವಣನ ಮೇಲೆ ರಾಮನ ಕ್ರೋಧ ಅದು ಬೇಕು. ಸೃಷ್ಟಿಕ್ಷೇಮಕ್ಕೆ ಆ ಕ್ರೋಧ ಉಪಕಾರಕವೇ ಆಯಿತು ಹೊರತು ಅದೇನು ಹಾನಿಕಾರಕವಾಗಲಿಲ್ಲ. ಹಾಗಾಗಿ ಸಿಟ್ಟೆಲ್ಲ ಕೆಟ್ಟದ್ದು ಅಲ್ಲ. ಕೆಟ್ಟ ಸಿಟ್ಟು ಕೆಟ್ಟದ್ದು, ಸಿಟ್ಟಲ್ಲೂ ಕೂಡ ಒಳ್ಳೆಯ ಸಿಟ್ಟು ಅಂತಿದೆ. ಸಾತ್ವಿಕ ಕ್ರೋಧ ಅಂತ ಹೇಳ್ತೇವೆ ನಾವು, ಬರಬೇಕಾಗ್ತದೆ ಅದು ಅಂಥದ್ದು. ಕಾಮದ ಬಗ್ಗೆ ಹೇಳಬೇಕು ಅಂದರೆ ಕೃಷ್ಣನ ಮಾತು ಧರ್ಮ ವಿರುದ್ಧೋಪೂತೇಶು ಕಾಮೋಸ್ಮಿ ಪುರುಷರ್ಷಭ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವಾದರೆ ಅದು ನಾನೇ ಎಂದು ಭಾವಿಸು. ಹಾಗಿದ ಮೇಲೆ ಕಾಮ ಅಂದರೆ ಕೆಟ್ಟದ್ದು ಅಂತ ಹೇಗೆ ಹೇಳೋದು ನಾವು? ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಅಲ್ಲಿ ಯಾಕೆ ಸೇರ್ತದೆ? ಪುರುಷನಿಂದ ಬಯಸಲ್ಪಡಬೇಕಾಗಿರುವಂಥದ್ದು ಪುರುಷಾರ್ಥ ಅನ್ಬೇಕಾದ್ರೆ ಅರ್ಥ್ಯತೆ, ಆತ್ಮ ಬಯಸತ್ತೆ. ಯಾವುದು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮ ಅಂದರೆ ಬಯಕೆ. ಈಗ ಅದನ್ನೇ ನಾವು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ಈಪ್ಸೇತ್, ಹೊಂದಲು ಬಯಸಬೇಕು ಎನ್ನುವಾಗ ಈಗ ಬಯಕೆಯಲ್ಲ ತಪ್ಪು ಎಂದ ಮೇಲೆ ಬಯಸಬೇಕು ಅನ್ನೋ ಶಬ್ದ ಯಾಕೆ ಬಂತು ಅಂದರೆ, ಇಲ್ಲ, ಕಾಮವೆಲ್ಲವೂ ಕೆಡುಕಲ್ಲ. ಸತ್ಕಾಮ ಅಂತ ಇದೆ, ಸಾತ್ವಿಕ ಕಾಮ ಅಂತ ಇದೆ, ಅಂಥದ್ದು ಬೇಕು. ಸಲ್ಲದ ಕಾಮ ಅದು ಅಪರಾಧ. ಅದು ಉದಾಹರಣೆಗೆ ರಾಮ ಸೀತೆಯರಲ್ಲಿ ಒಂದು ಭಾವ ಇದೆ, ಅದು ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದೇ ರಾವಣ ಸೀತೆಯಲ್ಲಿ ಇರಿಸಿದ ಭಾವ ಅದು ಕೆಡುಕು. ಹಾಗಾಗಿ ಕೆಡುಕಾಗೆ ಪರಿಣಮಿಸಿತು. ಲಂಕೆಗೂ ಕೆಡುಕು, ರಾವಣನಿಗೂ ಕೆಡುಕು, ಅವನ ಪರಿವಾರ ಬಳಗಕ್ಕೂ ಕೆಡುಕು ಹಾಗೆ ಪರಿಣಮಿಸಿತು. ಸೀತೆಗೂ ಅದರಿಂದ ಅನುಕೂಲ ಹಿತವಾಗಲಿಲ್ಲ, ಸೀತೆಗೂ ಬಹಳ ಕ್ಲೇಶವೇ ಆಯಿತು. ಹಾಗಾಗಿ ಕಾಮವು ಅಥವಾ ಅಪೇಕ್ಷೆ, ಬಯಕೆ ಎನ್ನುವುದನ್ನು ಸಾರಾಸಟ್ಟಾಗಿ ತಿರಸ್ಕರಿಸಬಾರದು. ಸೃಷ್ಟಿಯ ಯಾವುದೇ ಸಂಗತಿಯನ್ನು ಕೆಡುಕು ಎಂದು ಲೇಬಲ್ ಮಾಡಲು ಸಾಧ್ಯವಿಲ್ಲ. ಯಾವ ಸಂಗತಿಯನ್ನು, ಯಾವ ಭಾವವನ್ನು, ಯಾವ ವಸ್ತುವನ್ನು ಇದು ಕೆಟ್ಟದ್ದು ಎಂಬುದಾಗಿ ಇದಕ್ಕೆ ಲೇಬಲ್ ಹಾಕಿ ಇಟ್ಬಿಡೋದು ಯಾವಾಗಲೂ ಕೆಟ್ಟದ್ದು. ಹಾಗೊಂದು ಸಂಗತಿಯೇ ಇಲ್ಲ. ಈಗ ಕೆಟ್ಟದು ಯಾವಾಗಲೂ ಕೆಟ್ಟದಲ್ಲ, ಎಲ್ಲರಿಗೂ ಕೆಟ್ಟದಲ್ಲ. ಈ ಎರಡು ಸಂಗತಿಗಳನ್ನು ಗಮನಿಸಬೇಕು ಅಂತ. ಯಾವಾಗಲೂ ಕೆಟ್ಟದಲ್ಲ, ಎಲ್ಲರಿಗೂ ಕೆಟ್ಟದಲ್ಲ ಅಂತ. ಒಳ್ಳೆಯದು ಕೂಡ ಹಾಗೆ ಅಂತ. ಒಬ್ಬನು ಎಲ್ರಿಗೂ ಒಳ್ಳೆಯವನಾಗಲಿಕ್ಕೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ.
ಯಾರಿಗೆ ಒಳ್ಳೆಯವನೋ ಅವರಿಗೂ ಯಾವಾಗಲೂ ಒಳ್ಳೆಯವನಾಗಿರಬೇಕು ಅಂತೇನಿಲ್ಲ, ವ್ಯತ್ಯಾಸ ಆಗ್ಬೋದು ಇದು. ಹಾಗಾಗಿ ಮತ್ತೆ ಒಬ್ಬ ವ್ಯಕ್ತಿ ಕೆಟ್ಟವನು ಅಂದರೆ ಅವನಲ್ಲಿ ಎಲ್ಲವೂ ಕೆಟ್ಟದು ಹಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಕೆಟ್ಟದು, ಕೆಲವು ಒಳ್ಳೆಯದು ಇರಲಿಕ್ಕೆ ಬೇಕು. ಸೃಷ್ಟಿ ಅಂದರೆ ಹಾಗೆ ಅಂತ ಬಹುಮತದ ಮೇಲೆ ತೀರ್ಮಾನ, ಅಥವಾ ನಮಗೆ ಹೇಗೆ ಅನ್ನೋದ್ರ ಮೇಲೆ ತೀರ್ಮಾನ. ಈ ಹುಲ್ಲಿಗೆ ಅದು ಮಾರಿ, ಆದರೆ ತನ್ನದೇ ಮರಿಗೆ ಕೊಲೆಗಡಿಕ ನೆನಪ ಹುಲಿ ಸಲಹದೇ ಮರಿಗಳನ್ನು ಕರುಳು ಅಡಗಿಹದು ಪಗೆತನದ ಪಡೆಯೋಳು. ಅಲ್ಲೂ ಕೂಡ ಕರುಣೆಯ ಕರುಳಿದೆ ಹುಲಿಯಲ್ಲಿ. ಹಾಗಾಗಿ ಹುಲಿ ತನ್ನ ಮರಿಗೆಯನ್ನು ಕೆಡುಕಲ್ಲ. ಆದ್ದರಿಂದ ಈಗ ಬಯಕೆ ಎನ್ನುವುದ್ರ ಬಗ್ಗೆ ನಾವೊಂದು ಟ್ಯಾಗ್ ಮಾಡಿ ಎಲ್ಲ ಆಸೆಗಳು, ಎಲ್ಲ ಬಯಕೆಗಳು, ಎಲ್ಲ ಅಪೇಕ್ಷೆಗಳು ಅಪರಾಧ ಎನ್ನುವಾಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಬಯಕೆಗಳು ಇರಬೇಕಾಗ್ತದೆ. ಹಾಗಾಗಿ ವಿಧಿ ಬಂತು, ಈಪ್ಸೇತ್ ಬಯಸಿ. ಇಂತಹ ಗುರುವನ್ನು ಹೊಂದಲು ಬಯಸಿ. ನೆನಪಿಸ್ತೇವೆ, ಆಶೆ ದುರ್ಬಲವಾದರೆ ಫಲಿತ ಆಶಾಭಂಗ. ಆಶೆ ದೃಢವಾದರೆ ಅದು ಆಶಯ, ಮತ್ತಷ್ಟು ದೃಢವಾದರೆ ಅದು ಸಂಕಲ್ಪ, ಇನ್ನಷ್ಟು ದೃಢವಾದರೆ ಅದು ಕಾರ್ಯಸಿದ್ಧಿ. ಅದೇ ಸಾಧನೆ, ಅದೇ ಕಾರ್ಯಸಿದ್ಧಿ. ಆಸೆಯೇ ಆಶಯವಾಗಬಹುದು, ಸೀರಿಯಸ್ ಆಗಿದ್ದರೆ, ಅದು ತೀವ್ರವಾಗಿದ್ದರೆ. ಎರಡೂ ಬೇಕು ಅಂತ, ಅದು ಗಂಭೀರವಾಗಿರಬೇಕು ಆ ಅಪೇಕ್ಷೆ, ತೀವ್ರವಾಗಿರಬೇಕು, ಇಂಟೆನ್ಸಿಟಿ, ಅದು ತುಂಬ ಮುಖ್ಯ ಆಗ್ತದೆ ಅಂತ. ಹಾಗಾದಾಗ ಆಶಯ, ಅದು ಇನ್ನೂ ಬಲವಾದಾಗ ಸಂಕಲ್ಪ, ಇನ್ನಷ್ಟು ಬಲವಾದಾಗ ಅದೇ ಸಾಧನೆ, ಮತ್ತಷ್ಟು ಬಲಿಷ್ಠವಾದಾಗ ಕಾರ್ಯಸಿದ್ಧಿಗೆ ಹೋಗಲೇಬೇಕು. ಯಾವುದೇ ಸಂಕಲ್ಪ ಅದು ದೃಢವಾದರೆ ಕಾರ್ಯಸಿದ್ಧಿಗೆ ನಮ್ಮನ್ನು ಕರೆದೊಯ್ಯಲೇಬೇಕು. ಅದು ಹೋಗದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ನಮ್ಮ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ದೇವರು ನಮಗೆ ಮನಸ್ಸನ್ನು ಕೊಡುವಾಗ ಅದೊಂದು ಅದ್ಭುತ ಸಂಗತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ಬಯಸಿದರೆ ಆಗದಿರುವುದು ಯಾವುದೂ ಇಲ್ಲ. ವರ ಕೊಟ್ಟಿದ್ದಾನೆ ಭಗವಂತ, ಏನು ಬಯಸಿದ್ರು ಆಗಲಿ ಅಂತ. ಆದರೆ ಆ ಬಯಕೆ ಬೇಕಾಬಿಟ್ಟಿಯಾಗಿರಬಾರದು. ಬಯಕೆ ಬಹಳ ತೀವ್ರವಾಗಿ, ಬಹಳ ದೃಢವಾಗಿರಬೇಕಾಗ್ತದೆ. ಕೆಡಕಾಗಲಿ ಬೆಳೀತಾಗಲಿ ಅದು ಫಲಿಸೇ ಬಿಡುತ್ತದೆ ಅಂಥ ಬಯಕೆ. ಅಗ್ನಿಮಿಚ್ಛಧ್ವಂ ಭಾರತ ಇನ್ನೊಮ್ಮೆ ನೆನಪಿಸ್ತಾ ಇದ್ದೇವೆ ನಾವು ಕಳೆದ ಬಾರಿ ಹೇಳಿದ್ದನ್ನೇ. ಹಾಗಾಗಿ ವೇದವು ಕೂಡ ಇಚ್ಛಧ್ವಂ ಬಯಸಿ ಎಂಬುದಾಗಿ ಅನುಶಾಸನವನ್ನೇ ಮಾಡಿದೆ. ಅಪೇಕ್ಷೆ ಪಡಿ ಅಗ್ನಿಯನ್ನು, ಅಪೇಕ್ಷೆ ಪಡಿ. ಅಗ್ನಿ ಅಂದರೆ ಅದೇ ಅಗ್ರಂ ನೈತಿ, ನಮ್ಮನ್ನು ಯಾವುದು ಮುಂದಕ್ಕೆ ಕೊಂಡೊಯ್ತದೆಯೋ ದಾರಿ ತೋರಿ, ಅದೇ ಅಗ್ನಿ. ಅದು ಗುರುವೇ. ಜ್ಞಾನವೆಂಬ ಬೆಳಕನ್ನು ಚೆಲ್ಲಿ ಬದುಕಿನ ಹಾದಿಯನ್ನು ತೋರ್ತಕ್ಕಂಥವನು ಗುರು. ಹಾಗಾಗಿ ಬಯಸಿ ಎಂಬುದಾಗಿ ವೇದವೇ ಹೇಳಿದೆ. ಅದನ್ನೇ ಈ ಶ್ಲೋಕದಲ್ಲಿ ಕೂಡ ಹೇಳಲಾಗಿದೆ. ಈಪ್ಸೇತ್. ಇಚ್ಛೆಗಳು ದಾರಿ ತಪ್ಪಿದರೆ ಬದುಕಿಗೆ ದಾರಿ ತಪ್ಪುತ್ತದೆ. ಇಚ್ಛೆಗಳು ಸರಿದಾರಿಯಲ್ಲಿದ್ದರೆ ಬದುಕಿಗೆ ಸರಿದಾರಿಯನ್ನು ಹಿಡಿತದೆ. ಇಚ್ಛೆಗಳು ನಮ್ಮ ವಶದಲ್ಲಿರಬೇಕು, ಅಥವಾ ಸರಿಯಾದ್ದಾಗಿರಬೇಕು ಅಂತ. ನೋಡಿ, ಎಷ್ಟು ಬಾರಿ ನಾವು ಯಾವುದೋ ಒಂದು ನಮಗೆ ಸಲ್ಲದ್ದನ್ನು, ಬೇಡದ್ದನ್ನು ಬಯಸಿ ಎಷ್ಟು ಅನಾಹುತಗಳಿಗೆ ಕಾರಣ ಆಗ್ತೇವೆ. ಮಹಾಭಾರತ ರಾಮಾಯಣದಲ್ಲಿ ಹೀಗೆ ಆಗಿದ್ದು. ರಾವಣ ಬಯಸಿದ, ಸೀತೆಯನ್ನು ಬಯಸಿದ ರಾವಣ. ಆಗಿದ್ದೇನು? ಇಚ್ಛೆ ದಾರಿ ತಪ್ಪಿತು. ಇಚ್ಛೆ ದಾರಿ ತಪ್ಪಿತು. ಪರಿಣಾಮ ರಾಮಾಯಣ. ದುರ್ಯೋಧನ ಆಸೆಪಟ್ಟ. ಯಾವುದಕ್ಕೆ? ಪಾಂಡವರ ಪಾಲಿನ ರಾಜ್ಯಕ್ಕೆ ಆಸೆಪಟ್ಟ. ಈಗ ಅವನ ರಾಜ್ಯ ಅವನಿಗಿತ್ತು, ಹಸ್ತನಾವತಿಯಲ್ಲಿ ಒಂದು ರಾಜ್ಯ ಆಡ್ಬೋದಾಗಿತ್ತು, ಸಾಲದು. ಪಾಂಡವರ ಇಂದ್ರಪ್ರಸ್ಥವೂ ಬೇಕು, ಪಾಂಡವರ ವ್ಯಾಪ್ತಿ ಇಡೀ ಭೂಮಿ ಬೇಕು. 5 ಗ್ರಾಮಗಳನ್ನಾದರೂ ಕೊಡು ಅಂತ ಕೇಳ್ತಾರೆ ಪಾಂಡವರು. 1 ಗ್ರಾಮವನ್ನಾದರೂ ಕೊಡು. ಕವಿ ಸಮಯದಲ್ಲಿ ಪ್ರಸಿದ್ಧವಾಗಿರುವಂತೆ ಸೂಜಿ ಮನೆ ಊರುವಷ್ಟು ಸ್ಥಳವನ್ನು ಕೊಡಲಾರೆ. ಪರಿಣಾಮ ಅವನಿಗೂ ಉಳಿಲಿಲ್ಲ. ಅವನ ಪಾಲಿನ ಭೂಮಿ ಅವನಿಗೂ ಉಳಿಲಿಲ್ಲ. ಅವನ ಸಂಬಂಧಿಕರು, ಅವನ ಬಳಗ, ಮಕ್ಕಳು ಯಾರೊಂದೂ ಉಳಿಲಿಲ್ಲ, ಯಾರೊಬ್ಬರೂ ಉಳಿಲಿಲ್ಲ. ಮಹಾ ಕುರುಕ್ಷೇತ್ರ ಸಂಗ್ರಾಮ ನಡೆದು ಲಕ್ಷೋಪಲಕ್ಷ ಜನರು ಸಾವನ್ನು ಕಂಡರು. ಇದು ಯಾವುದರಿಂದ ಅಂದರೆ
ಇಚ್ಛೆ ದಾರಿ ತಪ್ಪಿತು, ಬೇರೆ ಏನೂ ಅಲ್ಲ, ಅಷ್ಟೇ ಇದು, ಇಚ್ಛೆ ದಾರಿ ತಪ್ಪಿತು. ಸದಿಚ್ಛೆ ಬಂದರೆ ವಿಶ್ವಾಮಿತ್ರನಿಗೆ ಬ್ರಹ್ಮರ್ಷಿ ಆಗಬೇಕು ಅಂತ ಅನ್ನಿಸ್ತು. ಪರಿಣಾಮ ವಿಶ್ವಕ್ಕೆ ಬ್ರಹ್ಮರ್ಷಿಯ ಲಾಭ ಮಾತ್ರವಲ್ಲ, ಗಾಯತ್ರಿಯ ಲಾಭ ಜಗತ್ತಿಗೆ ಆಗಿರ್ತಕ್ಕಂಥದ್ದು. ಗಾಯತ್ರಿ ಮಾತ್ರವಲ್ಲ, ಅದೆಷ್ಟೋ ಮಂತ್ರಗಳು ಬಂದಿವೆ ವಿಶ್ವಾಮಿತ್ರರಿಂದ, ಅವೆಲ್ಲವೂ ಪ್ರಪಂಚಕ್ಕೆ ಲಭಿಸಿದಂತೆ ಆಯಿತು. ಈಗ ಸದಿಚ್ಛೆಗೂ ಕೂಡ ತುಂಬ ಉದಾಹರಣೆಗಳನ್ನು ಕೊಡ್ಬೋದು, ನಮ್ಮ ಜೀವನದಲ್ಲೇ ಉದಾಹರಣೆಗಳನ್ನು ಕೊಡ್ಬೋದು. ನಾವು ಯಾವುದಾದ್ರು ಒಂದು ಒಳ್ಳೆಯದನ್ನು ಅಪೇಕ್ಷೆ ಪಟ್ಟಾಗ ಎಷ್ಟು ಒಳ್ಳೆಯದಾಗ್ತದೆ ಅದರ ಪರಿಣಾಮ. ಅದೇ ಯಾವುದಾದ್ರು ಸಲ್ಲದ್ದು ಬೇಡದನ್ನು ಅಪೇಕ್ಷೆ ಪಟ್ಟರೆ ಕೂಡಲೇ ಪ್ರಾರಂಭ, ಕಲಹ, ಕ್ಲೇಶ, ನೆಮ್ಮದಿಯ ನಾಶ ಆಗ್ತದೆ. ಪಕ್ಕದ ಮನೆ 10 ಅಡಿ ಜಾಗ ಬೇಕು ಅಂತ ಅಪೇಕ್ಷೆ ಪಡ್ತಿದ್ದ ಹಾಗೇನೆ ಕೋರ್ಟು ಕಚೇರಿ ಪ್ರಾರಂಭ ಆಯಿತು. ಆ 10 ಅಡಿ ಜಾಗದ ಬೆಲೆ ಏನು, ಅದಕ್ಕಿಂತ ಎಷ್ಟೋ ಹೆಚ್ಚನ್ನು ಕಳ್ಕೊಂಡಾಯಿತು. ವ್ಯಾವಹಾರಿಕವಾಗಿಯೂ ಕೂಡ ಅದಕ್ಕಾಗಿ ಬಡಿದಾಡುವಾಗ ಖರ್ಚಾಗಿದ್ದೆಷ್ಟು, ನೆಮ್ಮದಿ ನಾಶವಾಗಿದ್ದೇನು, ಕೊನೆಗೆ ಸಾಧಿಸಿದ್ದೇನು? ಭೂಮಿ ಯಾತಕ್ಕೆ ಬೇಕು? ಸುಖವಾಗಿರ್ಲಿಕ್ಕೆ ತಾನು. ಅದಾಯ್ತಾ ಅಂದರೆ ಅದೇ ನಾಶ ಆಗಿದೆ. ಹಾಗಾಗಿ ಈಪ್ಸೆಯತ್ ಎನ್ನುವಾಗ, ದೇಶಕಂ ಈಪ್ಸೆಯತ್ ಎನ್ನುವಾಗ ನೋಡು, ಇದು ಗುರುವೆನ್ನುವಂಥದ್ದು ಇಂಥದ್ದೊಂದು ಒಳ್ಳೆಯ ಸಂಗತಿ, ಬದುಕನ್ನೇ ಉದ್ಧಾರ ಮಾಡ್ತಕ್ಕಂಥ ಒಂದು ಸಂಗತಿ ಅದು. ಬಯಸಿದರೆ ಏನು ಅಂತ, ಬಯಸಿದರೆ ಗುರು ಸಿಗ್ತಾನೆ. ಗುರು ಬೇಕು ಎಂದು ಪ್ರಾಮಾಣಿಕವಾಗಿ ಬಯಸಿದರೆ ಅಂಥವರಿಗೆ ಗುರುವಿನ ಲಾಭ ಹಾಗೇ ಆಗ್ತದೆ. ಗಂಭೀರವಾಗಿರಬೇಕು ಆ ಅಪೇಕ್ಷೆ, ತೀವ್ರವಾಗಿರಬೇಕು, ಸರಿಯಾದ ಗುರು ಸಿಗ್ತಾನೆ. ಇಲ್ಲದಿದ್ದರೆ ಕೆಲವೊಮ್ಮೆ ಈಗ ಆಶೆಗೆ ತಕ್ಕಂತೆ ಗುರು ಲಭಿಸ್ಬೋದು ಅಂತ, ಆಶೆ ಗಂಭೀರವಾಗಿಲ್ಲದೆ ಇದ್ದಾಗ, ಆಶೆಗೆ ಇನ್ನೇನೋ ಉದ್ದೇಶ ಇದ್ದಾಗ, ಶುದ್ಧೋದ್ದೇಶದ್ದು ಅಲ್ಲದೆ ಇದ್ದಾಗ, ಹೀಗೆಲ್ಲ ಆದಾಗ ಗುರು ಸಿಗ್ಬೋದು, ನಕಲಿ ಗುರು ಸಿಗ್ಬೋದು. ಅಂಧೇನೈವ ನಿಯಮಾನ ಯಥ ಅಂಧ, ಒಬ್ಬ ಕುರುಡ 10 ಜನ ಕುರುಡರನ್ನು ಕರ್ಕೊಂಡು ಹೋಗ್ತಾನೆ, ದಾರಿ ತೋರಿಸ್ತಾನೆ. ಇನ್ನು ಹಾಗೆ ಅಂಥ ಗುರು ಅಂಧ ಶಿಷ್ಯ ಆಗುವಂತೆ ಆಗ್ಬಿಡ್ಬೋದು ಅಂತ. ಹಾಗಾಗಿ ಪ್ರಾಮಾಣಿಕವಾದ ಅಪೇಕ್ಷೆ ಆಗಿದ್ದರೆ, ಗುರು ಬೇಕು ಎನ್ನುವ ಅಪೇಕ್ಷೆ ಪ್ರಾಮಾಣಿಕವಾದಾಗಿದ್ದು ತೀವ್ರವಾಗಿದ್ದರೆ ಅದು ಸರಿಯಾದ ಗುರುವಿನಲ್ಲಿಗೆ ಕರೆದೊಯ್ತದೆ. ಅಂಥ ಜೀವವನ್ನು, ಅಂಥ ಸಾಧಕನನ್ನು ಹುಡುಕಿ ಕರೆದುಕೊಂಡು ಹೋಗ್ತದೆ, ಅದು ನಿಜವಾದ ಗುರುವಿನ ಬಳಿಗೆ ಕರ್ಕೊಂಡು ಹೋಗ್ತದೆ. ಹಾಗಾಗಿ ಇಷ್ಟೆಲ್ಲ ಲಕ್ಷಣಗಳನ್ನು ಹೇಳಿದರೂ ಕೂಡ ಸರಿಯಾದ ಗುರು ಸಿಗಲಿಕ್ಕೆ ಆಗಬೇಕಾಗಿರೋದು ಏನು ಅಂದರೆ ಸರಿಯಾದ ಅಪೇಕ್ಷೆ, ಗುರು ಬೇಕು ಎನ್ನುವ ತೀವ್ರವಾದ, ಅತ್ಯಂತ ತೀವ್ರವಾದ, ಪ್ರಾಮಾಣಿಕವಾದ, ಆತ್ಮೋದ್ಧಾರಕ್ಕೆ ಗುರು ಬೇಕು ಎನ್ನುವ ಹಾಗಿನ ಅಪೇಕ್ಷೆ. ಗುರುವನ್ನು ಬೇರೆ ಬೇರೆ ಕಾರಣಕ್ಕೂ ಬಯಸ್ಬೋದು. ಈ ತ್ರಿಶಂಕು ಗುರುವನ್ನು ಬಯಸಿದ. ಏತಕ್ಕೆ ಬಯಸಿದ ಅಂದರೆ ನಾನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬೇಕು, ಈ ಶರೀರ ಬೀಳಲೇಬಾರದು, ಹೀಗೆ ಸ್ವರ್ಗಕ್ಕೆ ಹೋಗಬೇಕು. ವಸಿಷ್ಠರು ಒಪ್ಪಲಿಲ್ಲ, ಮಕ್ಕಳ ಬಳಿ ಹೋದ, ಮಕ್ಕಳು ಒಪ್ಪಲಿಲ್ಲ. ಅವಿನಯ ಅನುಚಿತ ಮಾತುಗಳ ಪರಿಣಾಮವಾಗಿ ಶಾಪವೂ ಬಂತು, ಚಂಡಾಲನ ಶಾಪದಿಂದ. ಇಲ್ಲೇನಪ್ಪ ಸಂದರ್ಭ ಅಂದರೆ ಸೃಷ್ಟಿ ಏನು, ಬೇರೆ ಬೇರೆ ಪ್ರಮಾಣದ ಸುಖವನ್ನು ಬಯಸಲಿಕ್ಕೆ ಬೇರೆ ಬೇರೆ ಶರೀರಗಳು, ಬೇರೆ ಬೇರೆ ಲೋಕಗಳು ಇವೆ. ಈಗ ಮನುಷ್ಯನಾದಾಗ ಯಾವುದೋ ಒಂದು ಪ್ರಮಾಣದ ಸುಖವನ್ನು ಅನುಭವಿಸ್ಬೋದು, ದುಃಖವನ್ನು ಅನುಭವಿಸ್ಬೋದು. ಅದಕ್ಕಿಂತ ಹೆಚ್ಚಿನ ಸುಖ ಬಂದುಬಿಟ್ಟು ತಡ್ಕೊಳಕ್ಕಾಗೋದಿಲ್ಲ, ಹಾರ್ಟ್ ಫೇಲ್ ಆಗ್ತದೆ. ದುಃಖವೂ ಹಾಗೆ, ಮಿತಿಮೀರಿದ ದುಃಖ ಬಂದರೆ ಎದೆ ಒಡೆದು ಹೋಗ್ಬೋದು. ಏನಿದು ಅಂದರೆ ಒಂದು ಲಿಮಿಟ್ ಇದೆ ಅಂತ, ಈ ಶರೀರದಲ್ಲಿ ಎಷ್ಟು ಸುಖ ಅನುಭವಿಸ್ಬೋದು ಎನ್ನುವುದಕ್ಕೆ ಈಗ ನಾವು ಪ್ರತಿಯೊಂದಕ್ಕೂ ಲಿಮಿಟ್ ಇರ್ತದೆ ನೋಡಿ. ಹಾಗೆ ಇದಕ್ಕೂ ಗೊಡವಿರುವುದೆಲ್ಲಕ್ಕೂ ಇದಕ್ಕೊಂದು ಮಿತಿ ಇದೆ. ಅದಕ್ಕಿಂತ ಹೆಚ್ಚಿನ ಸುಖ ಅನುಭವಿಸಬೇಕು ಅಂದರೆ ಇಲ್ಲಲ್ಲ, ಸ್ವರ್ಗದಲ್ಲಿ ಈ ಶರೀರ ಸಾಕಾಗೋದಿಲ್ಲ, ಅದಕ್ಕಿಂತಲೇ ಬೇರೆ ಶರೀರ ಬರುತ್ತದೆ. ಅಂಥ ಸುಖವನ್ನು, ಆ ಪ್ರಮಾಣದ ಸುಖವನ್ನು ಅನುಭವಿಸೋದಕ್ಕೆ ಅದನ್ನು ತಡ್ಕೊಳ್ತಕ್ಕಂಥ ಶರೀರ, ಬೇರೆ ಶರೀರ ಬರುತ್ತದೆ. ಅದಕ್ಕೊಂದು ಕಾರಣ ಇದೆ. ಹಾಗೆ ನರಕವೂ ಕೂಡ ಮಾಡಿದ ಪಾಪ ಘನಘೋರ. ಆ ಪಾಪಕ್ಕೆ ತಕ್ಕ ದುಃಖವನ್ನು ಮನುಷ್ಯನಾಗಿ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ, ಈ ಶರೀರ ತಡ್ಕೊಳ್ಳೋದಿಲ್ಲ, ಮೂರ್ಛೆ ತಪ್ಪಿ ಬಿಡ್ತಾನೆ. ಒಂದು ಪ್ರಮಾಣಕ್ಕಿಂತ ಹೆಚ್ಚು ದುಃಖ ಬಂದರೆ ಶಾರೀರಿಕ ಕಷ್ಟ ಆಗಲಿ, ಮಾನಸಿಕ ಕಷ್ಟ ಆಗಲಿ, ಮೂರ್ಛೆ ತಪ್ಪಿ ಬಿಡ್ತಾನೆ. ಇನ್ನೂ ಹೆಚ್ಚು ಬಂದರೆ ಸತ್ತೇ ಹೋಗ್ತಾನೆ. ಅದೇನೆಂದರೆ ಶರೀರ ತಡಿಲಾರದು, ಈ ಶರೀರ, ಮನುಷ್ಯ ಶರೀರ ತಡಿಲಾರದು, ಈ ಪ್ರಕೃತಿ ತಡಿಲಾರದು. ಹಾಗಾಗಿ ನರಕ ಯಾಕೆ ಸೃಷ್ಟಿಯಾಯಿತು ಅಂದರೆ ಆ ಕರ್ಮಕ್ಕೆ ಆ ಪ್ರಮಾಣದ ದುಃಖ ಅದನ್ನು ಬೇಕೇ ಬೇಕಾಗ್ತದೆ.
ಆ ದುಃಖ ಅನುಭವಿಸಲಿಕ್ಕೆ ಈ ಶರೀರದಿಂದ ಸಾಧ್ಯ ಇಲ್ಲ, ಈ ಲೋಕದಲ್ಲಿ ಸಾಧ್ಯ ಇಲ್ಲ. ಪ್ರತ್ಯೇಕ ಲೋಕ ಅದಕ್ಕೆ ಒಂದು ಅಂಥದ್ದೇ ಶರೀರ. ಹಾಗಾಗಿ ಕುದಿಯುವ ಎಣ್ಣೆ ಬಾಣಲೆಯಲ್ಲಿ ಹಾಕಿದರೂ ಕೂಡ ಅವನು ಸಾಯೋದಿಲ್ಲ, ಬೇಯ್ತಾನೆ, ಆದರೆ ಸಾಯೋದಿಲ್ಲ. ಕುಂಭಿಪಾಕವೆಂಬ ನರಕ. ಕುಂಭಿಪಾಕ ಅಂದರೆ ಏನಂದರೆ ಅದೇ ಕುದಿಯುವ ಎಣ್ಣೆಯಲ್ಲಿ ಕುಂಭ ಅಂತ ಅಲ್ಲಿ ಬೇಯಿಸ್ತಕ್ಕಂಥದ್ದು ಅಂತ. ಅವನು ಬೇಯ್ತಾನೆ, ಸಾಯೋದಿಲ್ಲ ಅಂತ. ಯಾಕೆಂದರೆ ಆ ಪ್ರಮಾಣದ ಪಾಪ ಇದೆ, ಅಷ್ಟು ದುಃಖ ಅನುಭವಿಸ್ಬೇಕಾಗ್ತದೆ ಅವನು. ಅದಕ್ಕೊಂದು ತರ್ಕ ಇದೆ, ಯುಕ್ತಿ ಇದೆ, ಸೃಷ್ಟಿಗೆ ತನ್ನದೇ ಆದ ನಡೆ ಇದೆ. ಇವನು ಅದೆಲ್ಲ ಬಿಟ್ಟು ನಾನು ಹೀಗೆ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಏನರ್ಥ? ಈಗ ಗಗನಯಾತ್ರೆ ಮಾಡಬೇಕು, ಅಂತರಿಕ್ಷ ಯಾತ್ರೆ ಮಾಡ್ತಾರಲ್ಲ, ಆದರೆ ನಾನು ನನ್ನ ಮಾಮೂಲಿ ಅಂಗಿಯನ್ನೇ ಹಾಕ್ಕೊಂಡು ಹೋಗ್ತೇನೆ ಅಂದರೆ ಅದಾಗೋದಿಲ್ಲ. ಗಗನಯಾತ್ರೆಯೇ ಮಾಡೋದಾದರೆ ಅದಕ್ಕಿಂತಲೇ ಒಂದು ಪೋಷಾಕಿದೆ, ಅದನ್ನು ಹಾಕ್ಕೊಂಡು ಹೋಗಬೇಕು. ಅವನು ಯಾವ ಇಂದ್ರಚಂದ್ರ ಮಹೇಂದ್ರನೇ ಆದರೂ ಗಗನಯಾತ್ರೆ ಮಾಡೋದಾದರೆ ಅದು ಹಾಕ್ಕೊಂಡು ಹೋಗೋನು. ಹೀಗೆ ಹೋಗ್ಬಿಡ್ತಾನೆ, ಆಫೀಸಿಗೆ ಹೋಗ್ತಾನೆ ಅಂತಂದರೆ ಆಗೋದು. ಹೋಗಲೇಬೇಕು ಅಂದರೆ ಅನಾಹುತವೇ ಆಗ್ಬೋದು. ಅದರ ಪರಿಣಾಮವಾಗಿ ತ್ರಿಶಂಕುವಿಗೆ ಆಗಿದ್ದದುವೇ ಅನಾಹುತವೇ ಆಯಿತು. ಈಗ ಇಲ್ಲಿಂದ ಮೇಲೆ ಹೋಗೋದ್ರ ಬದಲು ಇಲ್ಲಿಯೇ ನಿಕೃಷ್ಟ ಸ್ಥಿತಿಗೆ ಹೋಗ್ಬಿಡ್ತಾನೆ. ಆ ಶರೀರದಲ್ಲಿಯೇ ನಿಕೃಷ್ಟ ಸ್ಥಿತಿಗೆ ಹೋಗ್ಬಿಡ್ತಾನೆ. ಚಿನ್ನದ ಆಭರಣಗಳು ಕಬ್ಬಿಣದ್ದಾಗುವಂತೆ, ಮೈಪೂರ್ತಿ ಕಪ್ಪಾಯ್ತಂತೆ, ಕೂದಲೆಲ್ಲ ಬಿರುಸಾಯ್ತಂತೆ. ದೊಡ್ಡ ಕಥೆಯನ್ನೇ ಹೇಳ್ತಾರೆ. ಅವನನ್ನು ನೋಡಿ ಓಡಿ ಹೋದರು ಅವನ ಮಂತ್ರಿ ಮಾಗದರು, ಅವನ ಬಳಗ. ರಾತ್ರಿ ಬೆಳಗಾಗೋದ್ರಲ್ಲಿ ಚಂಡಾಲನಾಗಿರ್ತಾನೆ. ಅವನ ಸ್ವರೂಪವನ್ನು ಕಂಡು ಅವನ ಒಡನಾಡಿಗಳು ಬಿಟ್ಟು ಓಡಿ ಹೋಗ್ತಾರೆ. ಶರೀರದ ಬಗ್ಗೆ ಸಲ್ಲದ ಅಪೇಕ್ಷೆ ಈ ರೀತಿ ಪರ್ಯವಸಾನ ಆಯಿತು. ಆಮೇಲೆ ವಿಶ್ವಾಮಿತ್ರ, ಬ್ರಹ್ಮರ್ಷಿ ಪೂರ್ವದ ವಿಶ್ವಾಮಿತ್ರ, ಆತ ಯಜ್ಞವನ್ನು ಮಾಡಿಸಿ ಯಜ್ಞದ ಮೂಲಕವಾಗಿ ಸ್ವರ್ಗವನ್ನು ಸೇರಿಸ್ತೇನೆ ಅಂದರೆ ಸ್ವರ್ಗ ಸೇರಿಸ್ಕೊಂಡಿಲ್ಲ. ಅವನು ಪಥ ಭೂಮಿ ಮವಾಕ್ಷರ, ತಲೆ ಕೆಳಗಾಗಿ ಬೀಳು ಭೂಮಿಗೆ, ತಲೆ ಕೆಳಗಾಗಿ ಬೀಳು ಭೂಮಿಗೆ ಎಂಬುದಾಗಿ ಇಂದ್ರ ಸ್ವರ್ಗದಿಂದ ನುಗ್ತಾನೆ ತ್ರಿಶಂಕುವನ್ನು. ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋವಾಸ ಧನಿಂದ್ರಕಃ. ವಿಶ್ವಾಮಿತ್ರನ ರಜೋಗುಣ. ಜಗತ್ತಿಗೆ ಇಂದ್ರನೇ ಇಲ್ಲದೆ ಹೋಗಲಿ ಅಥವಾ ಬೇರೆ ಇಂದ್ರನನ್ನು ಮಾಡ್ತಾನೆ, ಇನ್ನೂ ಮಟ್ಟಕ್ಕೆ ಅವನು ಹೋಗಿ ಬೇರೆ ಸೃಷ್ಟಿಯನ್ನೇ ಮಾಡಿ ಏನೇನೋ ಆಗಿ ಕೊನೆಗೊಂದು ರಾಜಸೂತ್ರವೂ ಏರ್ಪಟ್ಟು ವಿಶ್ವಾಮಿತ್ರನಿಗೂ ದೇವತೆಗಳಿಗೂ ಮಧ್ಯೆ ಹೊಸ ಸೃಷ್ಟಿ ಮಾಡಬೇಡ, ಮಾಡಿದಷ್ಟು ಎಷ್ಟು ಮಾಡಿದೆ ಅಷ್ಟು ಇರಲಿ, ಅದ್ರ ಜೊತೆಗೆ ತ್ರಿಶಂಕು ಇರಲಿ ಅಂತ. ತ್ರಿಶಂಕುವಿಗೆ ಅದೇ ಅವನ ಇಂದ್ರ ಪದವಿ, ಅದೇ ಅವನ ಪ್ರಪಂಚ ಅಂತ ವಿಶ್ವಾಮಿತ್ರ ಸೃಷ್ಟಿ. ತಮಾಷೆಗೆ ಹೇಳೋದು ಉಂಟದು. ತೆಂಗಿನ ಮರ ಮಾಡೋಕ್ಕೆ ಹೋದ, ಬೈನ ಮರ ಆಯಿತು, ಹೊಸ ಒಂದು ಸೃಷ್ಟಿ ಮಾಡೋಕ್ಕೆ ಹೋದ, ಎಮ್ಮೆ ಆಯಿತು. ಅದು ಹೀಗೆಲ್ಲ ಒಂದಷ್ಟು ಹೇಳ್ತಾರೆ. ಅದು ಏನು ಸೃಷ್ಟಿ ಮಾಡೋಕ್ಕೆ ಹೋದಾಗ ಏನಾಯಿತು ಅದು ಅಂತ. ಅದು ಹಾಗಾಗಲಿಲ್ಲ ಅದು ಅಂತ. ರಜೋಗುಣ ಸೇರಿ ಬಂದಿದ್ದರಿಂದ ಸೃಷ್ಟಿ ಕೂಡ ರಾಜಸವಾಯಿತು, ತಾಮಸವಾಯಿತು ಎಂಬುದಾಗಿ ಹೇಳ್ತಾರೆ ಅಂತ. ಹಾಗೆ ತ್ರಿಶಂಕು ಸ್ವರ್ಗ ಹೇಗೆ ಅಂದರೆ ತ್ರಿಶಂಕು ತಲೆ ಕೆಳಗಾಗೇ ಇರೋದು. ಅವನು ಕಾಲು ಕೆಳಗೆ ತಲೆ ಮೇಲೆ ಆಗೋದೇ ಇಲ್ಲ. ಅವನಿಗೆ ತಲೆ ಕೆಳಗಾಗಿ ಅನುಭವಿಸೋ ಸ್ವರ್ಗ ಬೇಕಾ? ಸ್ವರ್ಗವೇ ಹೋದಾದರೂ ಇರೋ ತಲೆ ಕೆಳಗಾದರೆ ಅಲ್ಲಿ ಯಾವಾಗಲೂ ಅಂಥ ಸ್ವರ್ಗ ತಗೊಂಡು ಮಾಡೋದಾದ್ರೂ ಏನು? ಹಾಗಾಗಿ ಇಚ್ಛೆ ಸರಿದಾರಿಯಲ್ಲಿರಬೇಕು, ಸರಿಯಾದ್ದನ್ನು ಬಯಸಬೇಕು. ಸರಿಯಾದ ಒಂದು ಸಂಗತಿ ಅದು ಗುರು. ಜೀವನಕ್ಕೆ ಬೇಕಾಗ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಸಂಗತಿ ಅದು ಗುರು. ಹಾಗಾಗಿ ಗುರುವನ್ನು ಬಯಸು. ಬಯಕೆಯೇ ಮಾರ್ಗ ಆಗ್ತದೆ ಗುರುವನ್ನು ಸೇರಲಿಕ್ಕೆ. ಎಲ್ಲಿ ಅಂಥ ಗುರುವನ್ನು ಹುಡುಕಲಿ, ಕಾಣಲಿ, ಎಲ್ಲಿದ್ದಾನೆ ಗುರು, ನಂಗೆ ಗೊತ್ತಾಗೋದಾದ್ರೂ ಹೇಗೆ ಅಂದರೆ ಅದಕ್ಕೆ ಒಂದೇ ಉತ್ತರ: ಬಯಕೆ ಪ್ರಾಮಾಣಿಕವಾಗಿರಲಿ, ಬಯಕೆ ತೀವ್ರವಾಗಿರಲಿ, ಬಯಕೆ ನಿರಂತರವಾಗಿರಲಿ. ಇವತ್ತೇನೋ ಬೇಕು ಅನ್ನಿಸ್ತು, ನಾಳೆ ಹೊತ್ತಿಗೆ ಬೇಡ, ಏನು ಉಪಯೋಗ ಇಲ್ಲ, ಅದೇನು ಪ್ರಯೋಜನ ಇಲ್ಲ. ಅಮಾವಾಸ್ಯೆ ಹುಣ್ಣಿಮೆ ತರಹ ಬರುವ ಇಚ್ಛೆಗೆ ಭಗವಂತ ಬೆಲೆ ಕೊಡೋದಿಲ್ಲ. ಅನವರತವಾಗಿ ನಿರಂತರವಾಗಿ ಆ ಇಚ್ಛೆ ಮುಂದುವರೆದರೆ, ಅದು ತೀವ್ರವಾಗಿದ್ದರೆ, ಅದು ಪ್ರಾಮಾಣಿಕವಾಗಿದ್ದರೆ ಸರಿಯಾದ ಗುರು, ಸದ್ಗುರು ದೊರೀತಾನೆ. ಅದು ದೊರೆತರೆ ಮುಗೀತು, ಮತ್ತೆ ಆಗಬೇಕಾದ್ದೇನೂ ಇಲ್ಲ, ಮುಂದಿನ ದಾರಿ ನಾನು ತೋರ್ತಾನೆ. ಈಗ ಬಯಸಬೇಕು ಅಂತ ಯಾಕೆ ಹೇಳಬೇಕು? ಇಪ್ಸೇತ್ ಅಂತ ವಿಧಿ, ನಿಯಮ, ಅದು ಬಯಸಬೇಕು ಅಂತ. ಈ ಆಧುನಿಕ ಮನೋಭಾವದ ಜನಗಳು ಈ ಶಬ್ದ ಹೇಳ್ಬಿಟ್ಟು ಕೋಪ ಬರ್ತಿದ್ದಾರೆ. ಬಯಕೆ ಅನ್ನೋದೆಲ್ಲ ತಾನಾಗಿ ಬರಬೇಕು ರೀ, ಅದನ್ನೇನು ಆರ್ಟಿಫಿಷಿಯಲ್ ಆಗಿ ಮಾಡಲಿಕ್ಕಾಗ್ತದೆ? ಆ ಬಯಕೆಯನ್ನೆಲ್ಲ ತನ್ನಷ್ಟಕ್ಕೆ ಆಗಬೇಕು. ಅದು ಬಂದರೆ ಬರಲಿ, ಬರೆದಿದ್ರೆ ಹೀಗೆ ಇರಲಿ ಅನ್ನೋದನ್ನು ಇವತ್ತು ಸಾಧಾರಣವಾಗಿ ನಡೀತಕ್ಕಂಥದ್ದು ದಾಟಿ ಇದೆ. ಇವತ್ತು ಪ್ರಪಂಚ ಹೇಗಿದೆ ಅಂದರೆ ಇಷ್ಟ ಬಂದಂತೆ, ಆ ಇಷ್ಟ ಸರಿ ಇದೆಯೋ ಇಲ್ಲೋ ಅಂತ ನೋಡುವ ವ್ಯವಸ್ಥೆ ಕೂಡ ಇಲ್ಲ. ಮನ ಬಂದಂತೆ, ಇಷ್ಟ ಬಂದಂತೆ,
ಹಾಗಾಗಿ ಇಷ್ಟ ಬಂದಂತೆ ತಾನಾಗಿ ಅವನಿಗೆ ಏನು ಅನ್ನಿಸ್ತು, ಏನು ಬೇಕು ಅಂತ ಅನ್ನಿಸ್ತು ಎನ್ನುವ ಹಾಗೆ. ಅದಕ್ಕೆ ತಿದ್ದುವಿಕೆ ಇಲ್ಲ, ಆ ಇಷ್ಟಕ್ಕೆ ಇಚ್ಛೆಗೆ ತಿದ್ದುವಿಕೆ ಇಲ್ಲದಿದ್ದಾಗ ಅಪಾಯ ಇರುವಂಥದ್ದೇ, ಅಪಾಯ ಆಗದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬಯಸಬೇಕು ಅಂತ ಯಾಕೆ ಅಂದರೆ, ಹೌದಪ್ಪ, ಗುರುವಿನ ಬಯಕೆ ತಾನಾಗಿ ಉಂಟಾದರೆ ಮಹಾಪುಣ್ಯ ಅದು. ಯಾರಿಗಾದರೂ ಕೆಲವರಿಗೆ ಹಾಗಾಗ್ಬೋದು, ಗುರು ಬೇಕು ಅಂತ ಅನಿಸ್ಬಿಡ್ತದೆ ತಾನಾಗಿ, ಅದಕ್ಕಾಗಿ ಏನು ಪ್ರಯತ್ನ ಪಟ್ಟಿರೋದಿಲ್ಲ. ತಾನಾಗಿ ಬೇಕು ಅಂತ ಅನ್ನಿಸ್ತದೆ, ತೀವ್ರವಾಗಿ ಅನ್ನಿಸ್ತದೆ, ಮತ್ತೆ ಮತ್ತೆ ಅನ್ನಿಸ್ತದೆ, ಅನ್ನಿಸ್ತಾನೆ ಇರ್ತದೆ. ಮಹಾಪುಣ್ಯವಂತರಿಗೆ ಇದು ತಾನಾಗಿ ಆಗ್ತದೆ. ಉಳಿದವರು ಸಾಧನೆ ಮಾಡಬೇಕು, ಇಚ್ಛೆಯನ್ನು ಸಾಧನೆ ಮಾಡಬೇಕು. ಆ ಇಚ್ಛೆ ಇಲ್ಲದೇ ಇದ್ದರೆ ಇಚ್ಛೆಯನ್ನು ಬರೆಸ್ಕೊಳ್ಬೇಕು. ಈ ಉದಾಹರಣೆಗೆ, ಈಗ ವೈದ್ಯಲೋಕ, ಊಟ ಮಾಡೋ ಇಚ್ಛೆ ಇಲ್ಲ ಅಂತ ಅನಿಸ್ಬಿಡ್ತು, ಹಾಗಾಗಿದೆ, ಊಟದ ಇಚ್ಛೆ ಇಲ್ಲ ಅಂತ ಹಾಗೆ ಬಿಟ್ಬಿಡೋದ? ಹಾಗೆ ಸಾಯಿ ಅನ್ನೋಕ್ಕೆ ಸಾಧ್ಯದ? ಇಚ್ಛೆಯನ್ನು ಹುಟ್ಟಿಸಿಕೊಳ್ಳಲಿಕ್ಕೆ ವೈದ್ಯರು ಸಲಹೆಗಳನ್ನು ಕೊಡ್ತಾರೆ. ಹೀಗೆ ಮಾಡು, ನೀನು ನಿನಗೆ ಇಚ್ಛೆ, ಭೋಕ್ತುಂ ಇಚ್ಛಾ ಬುಭುಕ್ಷ. ಹಸಿವು ಅಂದರೆ ಏನು? ತಿನ್ನುವ ಇಚ್ಛೆ, ಆಹಾರದ ಇಚ್ಛೆ, ಅದನ್ನು ಉಂಟು ಮಾಡಿಕೊಡ್ತಾರೆ ಅಂತ. ನಮ್ಮ ಕೆಲವು ಕ್ರಮಗಳಿಂದ ನಾವು ಅದನ್ನು ಉಂಟು ಮಾಡಿಕೊಳ್ಬೋದು ಅಂತ ಇಚ್ಛೆಯನ್ನು. ಹಾಗಾಗಿ ಇಚ್ಛೆ ಎನ್ನುವುದೆಲ್ಲ ಅದು ತಾನಾಗಿ ಮಳೆ ಬಂದಾಗಿ ಬರುವಂಥದ್ದನ್ನು ತಿಳ್ಕೋಬೇಕಾಗಿಲ್ಲ, ನಾವು ಮಾಡ್ಕೊಳ್ಬೋದು. ಅಭ್ಯಾಸದ ಬಳಿಕ ಇಚ್ಛೆ ತಾನಾಗಿ ಬರೋದು ಉಂಟು. ಒಂದನ್ನು ನಾವು ಅಭ್ಯಾಸ ಮಾಡಿಕೊಂಡೆ, ಈಗ ಯಾವುದೋ ಕೆಲವು ತರಕಾರಿ ಅಂತ ಅಂದ್ಕೊಳ್ಳಿ, ನಾವು ಒಳ್ಳೆಯ ಉದಾಹರಣೆ ಕೊಡ್ತಾ ಇದ್ದೇವೆ. ಮೊದಲಿಗೆ ಅದು ನಮಗೆ ಅದು ಬೇಡ ಅಂತ ಆಗ್ತದೆ ಕೆಲವು ಸರ್ತಿ, ಆರಂಭದಲ್ಲಿ ಇಷ್ಟ ಆಗೋದಿಲ್ಲ ಅದು. ಆದರೆ ಇದು ಶರೀರಕ್ಕೆ ಹಿತ ಅಂತ ಆದಾಗ ನಾವು ಅದನ್ನು ತಿನ್ನಲಿಕ್ಕೆ ಆರಂಭ ಮಾಡಿದರೆ, ಮತ್ತೆ ಮತ್ತೆ ಅಭ್ಯಾಸ ಮಾಡಿಕೊಂಡ್ರೆ ಆಮೇಲೆ ಇಷ್ಟ ಆಗ್ತದೆ. ಉದಾಹರಣೆಗೆ ಒಂದು ಹಗುರವಾದ ಉದಾಹರಣೆ ಕೊಡೋದಾದರೆ, ಕಳಪೆ ಉದಾಹರಣೆ ಕೊಡೋದಾದರೆ, ರೂಮ್ ಮೇಟ್ ಸಿಗರೇಟ್ ಸೇದೋನು. ಆರಂಭದಲ್ಲಿ ಬಹಳ ಕಿರಿಕಿರಿ ಆಗ್ತದೆ, ಆ ಸಿಗರೇಟಿನ ಹೊಗೆ, ಅದರ ಆ ವಾಸನೆ, ಅದನ್ನು ತಗೊಳ್ಳೋಕ್ಕಾಗೋದಿಲ್ಲ, ಹೊಟ್ಟೆ ತೊಳಸ್ದಾಗ್ಬೋದು, ಭಾಳ ತಲೆನೋವು ಬರ್ಬೋದು, ಕಿರಿಕಿರಿ ಆಗ್ಬೋದು. ಅದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಕೆಲವಾರು ಸಮಯದ ನಂತರ ಒಂದು ಇತ್ಲಕ್ಕೆ ಕೊಡು ಅಂತ ಕೇಳೋ ಥರ ಆಗ್ಬೋದು ಅಂತ. ನೀವು ಒಬ್ಬನೇ ಯಾಕೆ ನೀನು ಸೇದೋದು, ನನಗೂ ಒಂದು ಕೊಡು ಅಂತ ಕೇಳೋ ಥರ ಆಗ್ಬೋದು ಅಂತ. ಅಂದರೆ ಅಭ್ಯಾಸದಿಂದ ಇಚ್ಛೆಯ ಸೃಷ್ಟಿ ಹೇಗಾಗ್ತದೆ ಅನ್ನೋದಕ್ಕೆ, ಒಂದನ್ನು ಒಗ್ಗಿಸ್ಕೊಳ್ಬೋದು ಹೇಗೆ ಅಂತ ಅನ್ನೋದಕ್ಕೆ ನಾವು ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಇಚ್ಛೆ ಎಂಬುದನ್ನು ನಾವು ನಿರ್ಮಾಣ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಒಳ್ಳೆಯ ಇಚ್ಛೆಗಳನ್ನು ನಿರ್ಮಾಣ ಮಾಡ್ಕೊಳ್ಬೇಕು. ಅದಿಲ್ಲದೆ ಇದ್ದರೆ ಏನೋ ಸರಿ ಇಲ್ಲ ಅಂತ ಅರ್ಥ. ಡಾಕ್ಟ್ರನ್ನ ಕೇಳಿ ನೀವು, ಈಗ ಉಣ್ಣುವ ಇಚ್ಛೆ ಇಲ್ಲ ಅಂದರೆ, ಆಹಾರದ ಇಚ್ಛೆ ಇಲ್ಲ ಅಂದರೆ ಏನೋ ವ್ಯತ್ಯಾಸ ಆಗಿದೆ, ಆರೋಗ್ಯ ಸರಿ ಇಲ್ಲ, ಸರಿ ಮಾಡಲಿಕ್ಕಿದೆ ಅಲ್ಲಿ. ಅದರ ಲಕ್ಷಣವೇ ಅದು. ಆರೋಗ್ಯ ಸರಿ ಇಲ್ಲ ಎನ್ನುವುದರ ಲಕ್ಷಣ ಆಹಾರದ ಇಚ್ಛೆ ಇಲ್ಲ, ನಿದ್ದೆ ಬರ್ತಾ ಇಲ್ಲ ಬಿಟ್ಬಿಡೋದ? ಬರುವ ಹಾಗೆ ಮಾಡ್ಕೊಳ್ಬೇಕು ತಾನೆ. ಹಾಗೆ ಇಲ್ಲಿ ದೇಶಕರು ಏನು ಹೇಳ್ತಿದ್ದಾರೆ ಅಂದರೆ, ಈಪ್ಸೇತ್, ನಿನಗೆ ಬರಬೇಕಿತ್ತು ತಾನಾಗಿ, ಅದು ಬಂದಿಲ್ವಾ, ಏನೋ ಮೈ ಸರಿ ಇಲ್ಲ, ನಿನಗೆ ಮನಸ್ಸು ಸರಿ ಇಲ್ಲ, ಏನೋ ವ್ಯತ್ಯಾಸ ಆಗಿದೆ, ಉಂಟು ಮಾಡ್ಕೋ ಅದನ್ನು, ಅದು ಅಗತ್ಯ. ಈ ಜ್ಞಾನ ಇಚ್ಛೆ ಕೃತಿ ಎಂಬ ಒಂದು ಸರಣಿ, ನಮ್ಮ ಭಾರತೀಯರು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಸರಣಿ. ಜ್ಞಾನ ಇಚ್ಛೆ ಕೃತಿ, ಇದೇ ಬದುಕು. ಜ್ಞಾನ ತಿಳುವಳಿಕೆ, ಇಚ್ಛೆ ಅಪೇಕ್ಷೆ, ಕೃತಿ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಕರ್ಮ. ಈಗ ಮಾವಿನ ಹಣ್ಣಿನ ಬಗ್ಗೆ ಮೊದಲು ಜ್ಞಾನ ಬೇಕು. ಈಗ ಮಾವಿನ ಹಣ್ಣು ತಿಂದು ಸುಖ ಪಡಬೇಕು ಅಂದರೆ ಮೊದಲು ಜ್ಞಾನ ಬೇಕು ಬೇಡ? ಮಾವಿನ ಹಣ್ಣು ಅಂತ ಒಂದಿದೆ, ಅದರ ಪರಿಮಳ ಚೆನ್ನಾಗಿದೆ, ಅದರ ರುಚಿ ಚೆನ್ನಾಗಿದೆ, ಅದರಿಂದ ಕೆಲವು ಒಳಿತು ಇದೆ ನಮಗಾಗ್ತಕ್ಕಂಥದ್ದು, ಇದೆಲ್ಲ ಗೊತ್ತಿರಬೇಕು ತಾನೆ. ಗೊತ್ತಿಲ್ಲದಿದ್ದರೆ ಇಚ್ಛೆ ಉಂಟಾಗೋದಿಲ್ಲ. ಇಚ್ಛೆ ಉಂಟಾಗಬೇಕಾದ್ರೆ ಜ್ಞಾನ ಇರಬೇಕು ಹಿಂದೆ, ಜ್ಞಾನದಿಂದಲೇ ಇಚ್ಛೆ. ಹಾಗಾಗಿ ಮೊದಲು ಮಾವಿನ ಹಣ್ಣಿನ ಬಗ್ಗೆ ಜ್ಞಾನ. ಸಣ್ಣ ಮಗು ದೊಡ್ಡವರು ಮಾವಿನ ಹಣ್ಣು ತಿನ್ನೋದನ್ನು ನೋಡ್ತದೆ, ಆ ಪರಿಮಳ ಬರ್ತದೆ ಅದಕ್ಕೂ. ಅವರು ಆಸ್ವಾದನೆ ಮಾಡುವಾಗ ಇದ್ರ ಸುಖ ಇದೆ ಅಂತ ಗೊತ್ತಾಗ್ತದೆ, ಅದಕ್ಕೂ ಬೇಕು ಅಂತ ಅನ್ನಿಸ್ತದೆ ಅಂತ. ಹಾಗಾಗಿ ಮೊಟ್ಟ ಮೊದಲು ಮಾವಿನ ಹಣ್ಣಿನ ಜ್ಞಾನ, ಆಮೇಲೆ ಇಚ್ಛೆ. ಅದು ಬೇಕು ನನಗೆ ಎನ್ನುವ ಇಚ್ಛೆ, ನಾನು ತಿನ್ನಬೇಕು, ನಾನು ರುಚಿ ನೋಡಬೇಕು, ನಾನು ಆಸ್ವಾದನೆ ಮಾಡಬೇಕು ಅನ್ನೋ ಇಚ್ಛೆ. ಇದೆರಡೂ ಸೀರಿಯಸ್ ಆಗಿದ್ದರೆ, ಇದೆರಡೂ ಗಂಭೀರವಾಗಿದ್ದರೆ ಕೃತಿ. ಮಾವಿನ ಮರ 10, ಮಾವಿನ ಹಣ್ಣಿಗೆ ಕಲ್ಲೆಸೆ ಇಲ್ಲದೇ ಇದ್ರೆ, ಅಥವಾ ಪೇಟೆಗೆ ಹೋಗಿ ಮಾವಿನ ಹಣ್ಣು ತಗೊಂಡು ಬಾ. ಮುಂದೆ ಕೃತಿ, ತಂದು ಸಿಪ್ಪೆ ಸುಲಿ ತಿನ್ನು, ಮುಂದಿನ ಹೆಜ್ಜೆಗಳದು. ಹೀಗೆ ಗುರುವಿನ ವಿಷಯದಲ್ಲೂ ಕೂಡ ಜ್ಞಾನ ಬರಬೇಕು ಮೊದಲು ಅಂತ.
ಗುರು ಅಂತೂ ಒಂದು ಇದೆ, ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಜೀವನಕ್ಕೆ ಬೇಕಾಗಿರ್ತಕ್ಕಂಥದ್ದು. ಜಗತ್ತಿನ ಯಾವ್ಯಾವುದೋ ಜನವರ್ಗದಲ್ಲಿ ಗುರು ಅನ್ನೋ ಕಲ್ಪನೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭಗಳು ಇದೆ. ಪಾಪ ಅವರುಗಳಿಗೆ ಅವ್ರ ಜೀವಮಾನದಲ್ಲಿ ಗುರು ಅಂತೊಂದು ಬೇಕು, ಹಾಗೊಂದಿದೆ ಅಂತಲೇ ಗೊತ್ತಿರೋದಿಲ್ಲ, ಅಂತ ಇಚ್ಛೆ ಬರೋದಿಲ್ಲ. ಹಾಗಾಗಿ ಈ ಪ್ರಯತ್ನಗಳು. ಗುರುವಿನ ಬಗ್ಗೆ ಈ ರೀತಿ ಪರಿಚಯವನ್ನು ಯಾಕೆ ಕೊಟ್ಟರು ಅಂತಂದರೆ, ಜೀವಲೋಕಕ್ಕೆ ಅದೊಂದು ಇದೆ ಅಂತ ಗೊತ್ತಾಗಲಿ. ಆ ತಿಳುವಳಿಕೆ ಬಂದರೆ ಇಚ್ಛೆ ಬರ್ತದೆ, ಆಮೇಲೆ ಬೇಕು ಅಂತ ಅನ್ನಿಸ್ತದೆ. ಅದು ತೀವ್ರವಾದರೆ ಹುಡ್ಕೊಂಡು ಹೋಗ್ತಾನೆ, ಸರಿಯಾದ ಗುರುವನ್ನೇ ಸೇರ್ತಾನೆ. ಅಲ್ಲೂ ನಕರಿಗಳು ಬೇಕಾದಷ್ಟಿದೆ, ಮಾಯೆಗಳು ಬೇಕಾದಷ್ಟಿದೆ. ಮಾಯೆ ಧರ್ಮದ ರೂಪವನ್ನೇ, ಧರ್ಮದ ವೇಷವನ್ನೇ ಹಾಕ್ಕೊಂಡು ಬರ್ತದೆ ಎಷ್ಟೋ ಬಾರಿ. ಈಗ ಭಿಕ್ಷು ವೇಷದಲ್ಲಿ ಬರ್ತಾನೆ ರಾವಣ. ಸೀತಾಪಹರಣಕ್ಕೆ ಬಂದಾಗ ಅವನು ಭಿಕ್ಷು ವೇಷದಲ್ಲಿ ಬರ್ತಾನೆ. ಶುಕಿ ಛತ್ರಿ ಉಪಾನಹಿ ಪದಕ್ಕೆ ಹಾಕ್ಕೊಂಡು ಶುಕಿ ಬಿಟ್ಟು ಎಷ್ಟು ಕಮಂಡಲು ದಂಡ ಕಮಂಡಲು ಹಿಡ್ಕೊಂಡು ಬಂದ. ಅಂದರೆ ಮಾಯೆ ಧರ್ಮದ ರೂಪದಲ್ಲಿ ಬರ್ಬೋದು, ಧರ್ಮದ ವೇಷದಲ್ಲಿ ಬರ್ಬೋದು, ಗುರುವಿನ ರೂಪದಲ್ಲೂ ಕೂಡ ಮಾಯೆ ಬರ್ಬೋದು ಅಂತ. ಹಾಗಾಗಿ ನಕಲಿ ಗುರುಗಳು ಇರ್ತಾರೆ, ಅವರು ಗುರು ಸೇರೋದಿಲ್ಲ, ಮತ್ತು ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ ಎಲ್ಲಿಗೂ. ಅವರು ಅಂದೇ ನಿಯಮಾನ ಆಯ್ತ ಅಂತ 10 ಕುರುಡರನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಕುರುಡ ಎನ್ನುವಾಗೆ ಅಂತ. ಅದಾಗಬಾರ್ದು ಅಂದರೆ ಆ ಇಚ್ಛೆಯ ತೀವ್ರತೆ, ಪ್ರಾಮಾಣಿಕತೆ, ಅದು ಬೇಕಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಈ ಜ್ಞಾನೇಚ್ಛಾ ಕಥೆಗಳ ಸರಣಿ ನಾವು ಅದನ್ನು ಗಮನಿಸ್ಕೋಬೇಕು. ಯಾಕೆ ಇಷ್ಟೆಲ್ಲ ವಿವರಣೆ ಕೊಟ್ಟರು ಗುರುವಿನ ಬಗ್ಗೆ ಅಂದರೆ, ತಿಳ್ಕೋ ಮೊದಲು, ಆಮೇಲೆ ಬಯಸು, ತೀವ್ರವಾಗಿ ಬಯಸು, ಮತ್ತೆ ಮತ್ತೆ ಬಯಸು, ಆಮೇಲೆ ಆಗ್ತದೆ, ಗುರು ದೊರೀತಾನೆ, ಲಾಭ ಆಗ್ತದೆ ಗುರುವಿನದ್ದು ಮುಂದೆ. ಹಾಗೆ ಅನೇಕ ಗುರು ಶಿಷ್ಯರಲ್ಲಿ ನಾವು ಇದನ್ನು ಕಾಣ್ತೇವೆ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ, ನಾನು ಕಾಯ್ತಾ ಇದ್ದೆ ನಿನ್ನನ್ನು, ಈಗ ಬಂದ್ಯಾ, ಇಷ್ಟ್ಯಾಗಿ ತಡ ಮಾಡಿದೆ ಅಂತ ಕೇಳ್ತಾರಂತೆ. ವಿವೇಕಾನಂದರಿಗೆ ಗೊತ್ತಿಲ್ಲ, ನೀವು ಕಾಯ್ತಾ ಇದ್ದೀರಾ ನನ್ನನ್ನು, ಹಾಗಾದ್ರೆ ಏನು ಅಂತ. ಆದರೆ ಗುರುವಿಗೆ ಗೊತ್ತು, ಇಂಥವನೊಬ್ಬ ಬರಲಿಕ್ಕಿದ್ದಾನೆ ಮುಂದೆ, ಅವನಿಗೆ ಇಂಥದ್ದನ್ನು ಕೊಡಲಿಕ್ಕಿದೆ. ಗುರುಬಲ್ಲ ಅದು. ಆದರೆ ಅವನಲ್ಲಿ ಹೋಗಿ ಸೇರಬೇಕಾಗ್ತದೆ ಶಿಷ್ಯ. ನೋಡಿ, ವಿವೇಕಾನಂದರು ಹೋಗಿ ರಾಮಕೃಷ್ಣ ಪರಮಹಂಸರನ್ನು ಸೇರಿದ್ದು ಎಷ್ಟು ಸಮುಚಿತವಾಗಿದೆ ಅಂದರೆ, ಅದು ವಿಧಿ ನಿಯಮ ಆಗಿತ್ತು, ಪೂರ್ವ ನಿಶ್ಚಿತ ಆಗಿತ್ತು. ವಿವೇಕಾನಂದರಿಗೆ ಏನು ಕೊಡಲಿಕ್ಕೆ ಅಂತ ಇಟ್ಕೊಂಡಿದ್ರು ರಾಮಕೃಷ್ಣ ಪರಮಹಂಸರು. ವಿವೇಕಾನಂದರಿಗೆ ಗೊತ್ತಿಲ್ಲ. ವಿವೇಕಾನಂದರು ಮೊದಲು ಪರೀಕ್ಷೆಯನ್ನೇ ಮಾಡ್ತಾರೆ, ಒಂದು ವೈಚಾರಿಕ ಸಂಘರ್ಷವನ್ನೇ ಮಾಡ್ತಾರೆ ಮೊದಲು ರಾಮಕೃಷ್ಣ ಪರಮಹಂಸರಲ್ಲಿ. ಯಾಕೆಂದರೆ ಜೀವಕ್ಕಿನ್ನೂ ಮುಟ್ಟಿಲ್ಲ ಅದು, ಆದರೆ ಗುರುವಿಗೆ ಮುಟ್ಟಿದೆ ಅದು ಅಂತ. ಗುರು ಕಾಯ್ತಾ ಇದ್ದಾನೆ ಶಿಷ್ಯನಿಗೋಸ್ಕರವಾಗಿ. ಹಾಗಾಗಿ ಸರಿಯಾದ ಗುರು ಸರಿಯಾದ ಶಿಷ್ಯನಿಗಾಗಿ ಕಾಯ್ತಾ ಇರ್ತಾನೆ. ಸರಿಯಾದ ಶಿಷ್ಯನಾದರೆ ಅವನಿಗೆ ಸರಿಯಾದ ಗುರು ಸಿಕ್ಕೇ ಸಿಗ್ತಾನೆ, ಸಿಗದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯಾರು ಒಂದು ಕಡೆ ಸರಿಯಾಗಿ ಅಲ್ಲದೆ ಇದ್ದರೆ, ಅದು ಸರಿಯಾದ ಶಿಷ್ಯ ಅಲ್ಲದೆ ಇದ್ದರೆ, ಸರಿಯಾದ ಗುರು ಅಲ್ಲದೆ ಇದ್ದರೆ ಅದು ಅವ್ಯವಸ್ಥೆ ಆಗ್ಬೋದು. ಹಾಗಾಗಿ ಈ ಸರಿಯಾದ ಗುರುವಿನ ಬಗ್ಗೆ ಸರಿಯಾದ ಅಪೇಕ್ಷೆ ಸರಿಯಾದ ಶಿಷ್ಯನಿಗೆ ಬರಬೇಕಾಗಿರುವಂಥದ್ದು. ಇದರಿಂದ ಸರಿಯಾದ ಫಲ, ಜ್ಞಾನ, ಸರಿಯಾದ ಜ್ಞಾನ, ಯಥಾರ್ಥ ಜ್ಞಾನ ಉಂಟಾಗುವಂಥದ್ದು. ಹಾಗಾಗಿ ಇದು ನಮ್ಮೆಲ್ಲರ ಮನಸ್ಸಿನಲ್ಲಿ ಇರಬೇಕು ಅಂತ. ಈಗ ಕೊನೆಯದೊಂದು ಪ್ರಶ್ನೆ ಕೇಳಿ ಈ ಇಂದಿನ ಪ್ರವಚನವನ್ನು ಪರಿವರ್ತನೆ ಮಾಡ್ತೇವೆ. ಯಾಕೆ ಇಷ್ಟೆಲ್ಲ ಲಕ್ಷಣಗಳನ್ನು ನಿರೂಪಣೆ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ. ಆ ಕಾರಣ ಏನು ಅಂದರೆ, ಗುರುವನ್ನು ಪರೀಕ್ಷಿಸದೆ ಒಪ್ಕೊಳ್ಬಾರ್ದು, ಪರೀಕ್ಷಿಸಿ ಒಪ್ಕೊಳ್ಬೇಕು. ಏಕೆ ಪರೀಕ್ಷೆ? ಸರಿಯೇ ಪರೀಕ್ಷೆ ಗುರುವಿನದ್ದು? ಹಾಗೆ ಯಾರಾದರೂ ಮಾಡಿದವರು ಇದ್ದಾರಾ ಹಿಂದೆ ಗುರುವಿನ ಪರೀಕ್ಷೆಯನ್ನು ಎಂಬುದನ್ನು ಮುಂದಿನ ಪ್ರವಚನದಲ್ಲಿ ಅವಲೋಕಿಸೋಣ. ಹರೇ ರಾಮ್.